स्वागत. पाहूयात आजच्या ताज्या घडामोडी. एकसंबा येथील श्री बिरेश्वर कोऑपरेटिव्ह क्रेडिट सोसायटीने 31 मार्च 2026 अखेरच्या आर्थिक वर्षात उल्लेखनीय प्रगती नोंदवत आर्थिक घौडदौड कायम ठेवली आहे. संस्थापक अण्णासाहेब जोल्ले यांच्या मार्गदर्शनाखाली सक्षम व्यवस्थापन, नियोजनबद्ध कामकाज आणि सभासदांचा वाढता विश्वास यामुळे संस्थेने सर्वच आर्थिक बाबींमध्ये भक्कम वाढ साधली आहे. संस्थेच्या आर्थिक अहवालानुसार सभासद संख्या तब्बल 4,45,296 पर्यंत पोहोचली आहे. भाग भांडवल 37.21 कोटी तर राखीव व इतर निधी 244.25 कोटी इतका झाला आहे. ठेवीमध्ये लक्षणीय वाढ होत एकूण ठेवी 5,183.8 कोटी नोंदल्या गेल्या आहेत. कर्ज वाटपातही संस्थेने मोठी झेप घेत 3,838.84 कोटी इतकी कर्जे वितरित केली आहेत. बँक शिल्लक व गुंतवणूक 1,487.90 कोटी असून एकूण कार्यकारी भांडवल 5,839.26 कोटीवर पोहोचले आहे. विशेष म्हणजे संस्थेने चालू वर्षात 51.4 कोटीचा निव्वळ नफा मिळवला असल्याचे संस्थापक अध्यक्ष व बेळगाव जिल्हा मध्यवर्ती बँकेचे अध्यक्ष अण्णासाहेब जोल्ले यांनी माहिती दिली आहे. शाखा विस्तारालाही गती देत सध्या संस्थेच्या एकूण 233 शाखा कार्यरत आहेत. संस्थेच्या सातत्यपूर्ण प्रगतीमुळे ग्रामीण व शहरी भागातील ग्राहकांना आर्थिक बळ मिळत असून भविष्यात आणखी मोठा विकास साधण्याचा संकल्प व्यवस्थापनाने व्यक्त केला आहे. सभासद, ठेवीदार व ग्राहकांच्या विश्वासामुळे ही यशस्वी वाटचाल शक्य झाल्याचेही यावेळी सांगण्यात आले. याप्रसंगी चेअरमन अप्पासाहेब जोल्ले, उपाध्यक्ष आनंद पाटील, मुख्य व्यवस्थापक बहादूर गुरवसह सर्व संचालक मंडळ उपस्थित होते. SB न्यूजसाठी बोरगावहून मुख्य संपादक शिवाजी भोरे. नमस्कार. श्री बिरेश्वर कोऑपरेटिव्ह क्रेडिट सोसायटी ಲಿಮಿಟೆಡ್ ಎಕ್ಸಂಬಾ ಭೂರಾಜ್ಯ 25-26ನೇ ಸಾಲಿನ ಫೈನಾನ್ಷಿಯಲ್ ರಿಪೋರ್ಟ್ ಅಂದರೆ ಇಯರ್ ಎಂಡ್ ಆದ ನಂತರ ಏನು ಒಂದು ವಸ್ತುಸ್ಥಿತಿ ಅಂತ ನಮಗೆ ಹೇಳೋದು ಅತಿ ಸಂತೋಷ ಅನಿಸ್ತದೆ. ನಮ್ಮಲ್ಲಿ ಈಗಾಗಲೇ ಮೆಂಬರು 4,45,296 ಸದಸ್ಯರು, ಶೇರ್ ಕ್ಯಾಪಿಟಲ್ 37,21,64,200, ರಿಸರ್ವ್ ಆ್ಯಂಡ್ ಅದರ್ ಫಂಡ್ಸ್ 244,25,55,202, ಡಿಪಾಸಿಟ್ 5,183 ಕೋಟಿ 8,47,894, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ 3,838 ಕೋಟಿ 84,40,400, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಕೂಡ 1,487 ಕೋಟಿ 90,79,880. ವರ್ಕಿಂಗ್ ಕ್ಯಾಪಿಟಲ್, ಒಟ್ಟಾರೆ ವರ್ಕಿಂಗ್ ಕ್ಯಾಪಿಟಲ್ ನಮ್ಮದು ಈಗಾಗಲೇ 5,839 ಕೋಟಿ 26,30,734. ನೆಟ್ ಪ್ರಾಫಿಟ್ 25-26 ಸಾಲಿ ಮಾರ್ಚ್ ಅಖೇರ್ ಮುಗಿದ ನಂತರ 51 ಕೋಟಿ 4,10,310. ನಂಬರ್ ಆಫ್ ಬ್ರಾಂಚಸ್ 233. ಅಂದ್ರೆ ಇದನ್ನು ಹೋದ ವರ್ಷ ಕಂಪೇರ್ ಮಾಡಿದ್ರೆ ಯಾವ ಪ್ರಕಾರ ಅಂತ ಹೇಳೋದು ಸಂತೋಷ ಅನಿಸ್ತದೆ. ಶೇರ್ ಮೆಂಬರ್ ನಮ್ಮದು ಈಗಾಗಲೇ ಹೋದ ವರ್ಷಕ್ಕಿಂತ 37,060 ಹೆಚ್ಚಿಗೆ ಆಗ್ಯದ. ಅದೇ ಪ್ರಕಾರ ಶೇರ್ ಕ್ಯಾಪಿಟಲ್ 2,29,47,000 ಹೆಚ್ಚಿಗೆ ಆಗಿದೆ. ರಿಸರ್ವ್ ಆ್ಯಂಡ್ ಅದರ್ ಫಂಡ್ಸ್ ಸುಮಾರು 43 ಕೋಟಿ 31,91,000 ಹೆಚ್ಚಿಗೆ ಆಗಿದೆ. ಡಿಪಾಸಿಟ್ ಕೂಡ ಈ ವರ್ಷದಲ್ಲಿ 844 ಕೋಟಿ 50,000 ಹೆಚ್ಚಿಗೆ ಆಗಿದೆ. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ 525 ಕೋಟಿ 4,55,000 ಹೆಚ್ಚಿಗೆ ಆಗಿದೆ. ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ 243 ಕೋಟಿ 22,41,000 ಹೆಚ್ಚಿಗೆ ಆಗಿದೆ. ವರ್ಕಿಂಗ್ ಕ್ಯಾಪಿಟಲ್ ಸುಮಾರು 808 ಕೋಟಿ ಅಷ್ಟು ಹೆಚ್ಚಿಗೆ ಆಗಿದೆ. ಅದೇ ಪ್ರಕಾರ ನೆಟ್ ಪ್ರಾಫಿಟ್ 5 ಕೋಟಿ 65,85,000 ಈಗಾಗಲೇ ಹೆಚ್ಚಾಗಿದೆ. ಮತ್ತು ಅದೇ ಪ್ರಕಾರ ನಮ್ಮ ಇವತ್ತು ಹೊಸದಾಗಿ ಭೂರಾಜ್ಯ ಬರೋದರಿಂದ ಹೊಸ ಕಾಯ್ದೆಯನ್ನು ಲಾಗು ಮಾಡಿ ಅದರ ಏನು ಒಂದು ರಿಸರ್ವ್ ಬ್ಯಾಂಕಿನ ನಾಮ್ಸ್ ಅದ ಅದು ಕೂಡ ನಾಮ್ಸನ್ನು ಎಲ್ಲ ಅಪ್ಲೈ ಮಾಡಿದ್ದಾರೆ ಈಗಾಗಲೇ. ನಾನು ಸೆಂಟ್ರಲ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಮತ್ತು ಸರ್ಕಾರ ಮಂತ್ರಾಲಯ ಭಾರತ ಸರ್ಕಾರ ವತಿಯಿಂದ ಅದರ ಪರವಾಗಿ ಸುಮಾರು 5 ವರ್ಷ ನಮಗೆ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. 5 ವರ್ಷದಲ್ಲಿ ಎಲ್ಲ ಸೆಟ್ರೇಟ್ ಆಗಬೇಕಾದ್ರೆ ಈಗಾಗಲೇ ನಾವು ಈ ವರ್ಷನ ಕ್ಯಾಶ್ ಲಿಕ್ವಿಡಿಟಿ ರೇಷಿಯೋ 2% ಇರಬೇಕಾಗಿದೆ, ಅದು ಕೂಡ ಮೇಂಟೈನ್ ಆಗಿದೆ. ಅದೇ ಪ್ರಕಾರ ಲಿಕ್ವಿಡಿಟಿ ಇನ್ವೆಸ್ಟ್ಮೆಂಟ್ ರೇಷಿಯೋ ಸುಮಾರು 27.88% ಈಗಾಗಲೇ ಆಗಿದೆ. ನಾಮ್ಸ್ ಪ್ರಕಾರ ಇದು NPA ಕೂಡ ನಮ್ಗೆ ಈಗಾಗಲೇ ಅಂದರೆ ಬ್ಯಾಂಕಿಂಗ್ ಬರೀ ಇರ್ತದೆ. ಇವತ್ತು ಸಂಸ್ಥೆ ಕೂಡ ಪ್ರಾರಂಭ ಮಾಡಿದೆ ಗ್ರಾಸ್ NPA, ಅದು ಕೂಡ ಪ್ರೊವಿಷನ್ ಮಾಡಿದ ನಂತರ ಅದು ಸುಮಾರು 9%
ನಾನ್ ಪ್ರಕಾರ ಇತ್ತು. ಅದನ್ನು ಈಗಾಗಲೇ ನಮ್ಮದು 7.32 ಅದೇ. NPA ನೆಟ್ 5% ಇರಬೇಕಾಗಿತ್ತು, ಅದು ನಮ್ದು 0% ಅದ. ಅದರಲ್ಲಿ ಏನೂ NPA ಇಲ್ಲ. ಬ್ರಾಂಚ್ಗಳ ಪ್ರಾಫಿಟ್ ಕೂಡ ಸುಮಾರು 70% ಮೇಲ್ಪಟ್ಟ ಬ್ರಾಂಚ್ಗಳು ನಮ್ದು ಈಗಾಗಲೇ ಪ್ರಾಫಿಟ್. ಯಾಕಂದರೆ ಈ 2 ವರ್ಷದಲ್ಲಿ ಹೊಸ ಬ್ರಾಂಚಸ್ ತೆಗೆದ್ರು 3 ವರ್ಷ ಪರ್ಯಂತ ಲಾಸ್ ಇದ್ದು ನಂತರ ಪ್ರಾಫಿಟ್ ಆಗ್ತಾ ಇತ್ತು ಈ ಪ್ರಕಾರವಾಗಿ. ಅದೇ ಪ್ರಕಾರ ಟೋಟಲ್ ಮಿಕ್ಸ್ ಬಿಸ್ನೆಸ್ ನಮ್ಮದು ಡಿಪಾಸಿಟ್ ಲೋನ್ ಎಲ್ಲ ಸೇರಿದ್ರೆ 9,021 ಕೋಟಿ ಅಷ್ಟಾಗಿದೆ. ಆದ ಕಾರಣ ಇವತ್ತು ಒಳ್ಳೆಯ ರೀತಿಯಿಂದ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಲ್ಲಿ ನಮ್ಮ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿ ಸದಸ್ಯರು ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರು ಒಳ್ಳೆಯ ರೀತಿಯಿಂದ ಏನೊಂದು ಪ್ರಾಮಾಣಿಕವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದಕ್ಕೆ ಈ ವರ್ಷ ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತ ನಾನು ಹೇಳಿ ಅವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.